ಇದು ರಾಜ್ಯ ರಾಜಕಾರಣದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಈಗ ಸಿಎಂಗೆ ಬೆಂಬಲ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಒಂದು ಬದಲಾವಣೆಗೂ ಕೂಡ ತಯಾರಾಗ್ತಿದ್ದಾರೆ ಅನ್ನೋದು ಈಗ ಇನ್ಸೈಡ್ ವಿಚಾರ. ಸಿಎಂಗೆ ಕಂಪ್ಲೀಟ್ ಆಗಿ ನಮ್ಮ ಸಪೋರ್ಟ್ ಇದೆ ಅಂತ ಹೈಕಮಾಂಡ್ ಈಗ ಹೇಳ್ತಾ ಇದೆ. ನಿನ್ನೆ ಕೂಡ ಅದನ್ನ ಮತ್ತೆ ರಿಪೀಟ್ ಮಾಡಿದ್ರು. ಆದ್ರೆ ಅಸಲಿ ಆಟ ಬೇರೆದೇ ರೀತಿಯಾಗಿದೆ ಅಂತ. ಯಾಕಂದ್ರೆ ಒಂದು ವೇಳೆ ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಏನಾದರೂ ಲಾಕ್ ಆದಂತಹ ಸಂದರ್ಭದಲ್ಲಿ ಅಥವಾ ಏನಾದರೂ ಸಮಸ್ಯೆ ಆದಾಗ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಹೈಕಮಾಂಡ್ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಸೊ ಹೈಕಮಾಂಡ್ಗೂ ಕೂಡ ಧನ್ಯವಾದ ಹೇಳಿದ್ರು ನೆನೆ ಸಿಎಂ ಸಿದ್ದರಾಮಯ್ಯ. ಆದ್ರೆ ಟಿವಿ9 ನಲ್ಲಿ ಕಾಂಗ್ರೆಸ್ ಮನೆಯ ಅಂದರ್ ಬಾಹರ್ ಕಹಾನಿಯನ್ನ ತಿಳಿಸ್ತಾ ಇದೀವಿ. ಅಸಲಿ ಆಟ ಬೇರೆದ್ದೇ ನಡೀತಿದೆ. ಸದ್ಯಕ್ಕೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳಿದ್ರು ಕೂಡ. ಸೊ ಟಿವಿ9 ನಲ್ಲಿ ಅದಲು ಬದಲು ಆಟದ ಎಕ್ಸ್ಕ್ಲೂಸಿವ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಬದಲಾವಣೆಯ ಬಗ್ಗೆ ಕೂಡ ಚರ್ಚೆ ನಡೀತಿದೆ. ತೆರೆಮರೆಯಲ್ಲೇ ನಡೀತಿದೆ ಅದಲು ಬದಲು ಆಟದ ಕಸರತ್ತು. ಸಿಎಂ ಬದಲಾವಣೆ ಸ್ಥಿತಿ ಬಂದ್ರೆ ಹೇಗೆ ಅನ್ನೋದರ ಬಗ್ಗೆ ಕೂಡ ಈಗ ಪ್ಲಾನ್ ಬಿ ಅನ್ನ ರೆಡಿ ಮಾಡಲಾಗ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ. ಹಿರಿಯ ಸಚಿವರು ಹೈಕಮಾಂಡ್ ಮಟ್ಟದಲ್ಲಿ ಒಂದು ಪ್ಲಾನ್ ಬಿ ಕೂಡ ರೆಡಿ ಆಗಿದೆ. ಏನಾದರೂ ಕಾನೂನಿನ ಸಂಕಷ್ಟ ಎದುರಾದಾಗ ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಏನಾದರೂ ಸೃಷ್ಟಿ ಆದರೆ ಆಗ ಕೂಡಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದಕ್ಕೂ ಕೂಡ ನಾವು ರೆಡಿ ಆಗಿರಬೇಕು ಅಂತ ಈಗ ಹೈಕಮಾಂಡ್ ಪ್ಲಾನ್ ಬಿ ಅನ್ನ ರೆಡಿ ಮಾಡ್ಕೊಂಡಿದೆ. ಒಂದ್ ವೇಳೆ ಸಿಎಂ ಬದಲಾವಣೆಯ ಸ್ಥಿತಿ ಬಂದ್ರೆ ಯಾರು ಮುಂದಿನ ಸಿಎಂ? ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಆ ಸ್ಥಾನಕ್ಕೆ ಯಾರು? ಸರ್ಕಾರದ ರಕ್ಷಣೆಗೆ ಯಾರಿಗೆ ಸಾರಥ್ಯವನ್ನ ನೀಡಲಾಗುತ್ತೆ? ಯಾಕಂದ್ರೆ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರವನ್ನ ನಿಭಾಯಿಸುವುದು ಅಷ್ಟು ಸುಲಭದ ವಿಚಾರ ಅಲ್ಲ. ಎಲ್ಲರನ್ನೂ ಕೂಡ ಎಲ್ಲಾ ಶಾಸಕರನ್ನು ಜೊತೆ ಕರ್ಕೊಂಡು ಹೋಗಬೇಕು. ಜೊತೆಗೆ ವಿಪಕ್ಷಗಳ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಆ ಎಲ್ಲ ಸಾಮರ್ಥ್ಯ ಇರುವಂತ ನಾಯಕ ಯಾರು, ಯಾರಿಗೆ ಸಾರಥ್ಯವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ವಿಚಾರವಾಗಿ ದೀರ್ಘವಾದಂಥ ಚರ್ಚೆ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಪರಮೇಶ್ವರ್ 2 ಗಂಟೆ ಚರ್ಚೆ ನಡೆಸಿದ್ದಾರೆ. ಹಾಗೆ ಡಿಸಿಎಂ ಡಿಕೆ ಜೊತೆ ಸತೀಶ್ ಜಾರಕಿಹೊಳಿ ಕೂಡ ಮಹತ್ವದ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಎಲ್ಲಾ ಚರ್ಚೆಗಳ ಹಿಂದೆ ಮುಂದಿನ ಲೆಕ್ಕಾಚಾರದ ಬಗ್ಗೆ ಗಂಭೀರವಾದಂಥ ಆಲೋಚನೆ ಇದೆ. ನಾವು ಯಾವುದೇ ಪರಿಸ್ಥಿತಿಗೂ ಕೂಡ ರೆಡಿ ಆಗಿರಬೇಕು. ಆ ಕಾರಣಕ್ಕೆ ಈಗ ಹೈಕಮಾಂಡ್ ಒಂದು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿದೆ. ಸಿದ್ದರಾಮಯ್ಯ ಬದಲಾವಣೆ ಮಾಡಲೇಬೇಕು ಅಂತ ಏನಾದರೂ ನೆಕ್ ಪೊಸಿಷನ್ ಬಂದಾಗ ಸಿಎಂ ಹೈಕಮಾಂಡ್ ಭೇಟಿಯ ವೇಳೆ ಮಹತ್ವದ ಚರ್ಚೆಯನ್ನು ಮಾಡಲಾಗಿದೆ ಅನ್ನೋ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಹೈಕಮಾಂಡ್ ಸಭೆಯಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಚರ್ಚೆ ಆಗಿದೆ. ಇದು ಮತ್ತೊಂದು ವಿಚಾರ. ಸಂಪುಟದಿಂದ ಕೆಲ ಸಚಿವರನ್ನ ಕೈ ಬಿಡೋ ಬಗ್ಗೆ ಚರ್ಚೆ ಆಗಿದೆ. 5 ರಿಂದ 6 ಮಂದಿ ಮಿನಿಸ್ಟರ್ಗಳಿಗೆ ಗೇಟ್ ಪಾಸ್ ಕೊಡುವಂತ ಸಾಧ್ಯತೆ ಇದೆ. ಅಂದ್ರೆ ಅವರಿಗೆ ಕೋಕ್ ಕೊಡಬಹುದು ಕ್ಯಾಬಿನೆಟ್ನಿಂದ ಅಂತ. ಸೊ ಈ ಬಗ್ಗೆ ಚರ್ಚಿಸೋದಕ್ಕೆ ಮತ್ತೆ ದೆಹಲಿಗೆ ಬರ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಆದರೆ 5 ರಿಂದ 6 ಮಿನಿಸ್ಟರ್ಗಳಿಗೆ ಮಿನಿಸ್ಟರ್ಗಿರಿ ತಪ್ಪುವಂತ ನಿರೀಕ್ಷೆ ಇದೆ. 2 ತಿಂಗಳ ಬಳಿಕ ಸದ್ಯಕ್ಕೆ ಸ್ವಲ್ಪ ಒಂದಷ್ಟು ಗೊಂದಲ ವಾತಾವರಣ ಇರೋದ್ರಿಂದ 5 ರಿಂದ 6 ಸಚಿವರನ್ನ ಸದ್ಯಕ್ಕಲ್ಲ, ಒಂದು 2 ರಿಂದ 3 ತಿಂಗಳ ನಂತರ ಸಂಪುಟ ಪುನರ್ರಚನೆಯ ಬಗ್ಗೆ, ಜೊತೆಗೆ ಆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗಿದೆ. ಸೊ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ಬಹಳ ದಿನಗಳಿಂದ ಇರುವಂತಹ ಚರ್ಚೆ. ಅದು ಮುಂದಿನ ಕೆಪಿಸಿಸಿ ಅಧ್ಯಕ್ಷರು ಯಾರು ಅನ್ನೋದು. ಸೊ ಅದು ಕೂಡ ಇನ್ನು 2 ರಿಂದ 3 ತಿಂಗಳಲ್ಲಿ ಕ್ಲಾರಿಫೈ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸೊ ಹೈಕಮಾಂಡ್ ಮಟ್ಟದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ. ಒಂದ್ ಕಡೆ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಬಂದಾಗ ಅದಕ್ಕೂ ಕೂಡ ತಯಾರಾಗಿರಬೇಕು, ಜೊತೆಗೆ ಪುನರ್ರಚನೆ ವಿಚಾರವಾಗಿ ಕೂಡ.